ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಂಡಿಕಾ ಹೋಮದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಚಂಡಿಕಾ ಹೋಮ ಅಂದ್ರೇನು, ಯಾಕೆ ಮಾಡಿಸ್ತಾರೆ, ಇದ್ರ ಹಿಂದೆ ಕತೆ ಏನಿದೆ, ಇದರಿಂದ ಏನು ಫಲ ಸಿಗುತ್ತೆ, ಇವೆಲ್ಲವನ್ನು ಸರಳವಾಗಿ ತಿಳ್ಕೊಳ್ಳೋಣ. ಸಂಡೇ ಬೆಳಿಗ್ಗೆ ಇದು ಹೋಮಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಮೊಬೈಲ್ ಅಲೋ ಮಾಡ್ತಾರ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೋಮದ ಹತ್ರ ಮೊಬೈಲ್ ಬಳಸೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಾಂದರೆ ಫಸ್ಟಿಂದಾನೇ ಎಲ್ಲನೂ ವೀಡಿಯೋ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು, ಅದಕ್ಕೆ ಹೋಮದ ಕ್ಲಿಪ್ಸ್ ಮಾತ್ರ ತೆಗ್ದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋಮ ಮಾಡ್ಸೋಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿ ಎಲ್ಲ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗಿಲ್ಲಿ ಚಂಡಿಕಾ ಹೋಮ ಅಂದರೆ ಏನು ಅಂತ ನೋಡೋಣ. ಚಂಡಿಕಾ ಹೋಮ ಅಂದರೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಮತ್ತು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಶಾಲಿ ಯಜ್ಞವಾಗಿದೆ. ಪಾರ್ವತಿಯ ಉಗ್ರರೂಪವಾದ ಚಂಡಿಕಾ ದೇವಿ ಅಂದರೆ ದುರ್ಗಾದೇವಿ ಈ ಹೋಮದ ಮುಖ್ಯ ದೇವತೆಯಾಗಿದ್ದಾಳೆ. ಪುರಾಣಗಳಲ್ಲಿ ಮಹಿಷಾಸುರ ಅನ್ನೋ ರಾಕ್ಷಸ ಇದ್ದಂತೆ ಅವನು ತುಂಬ ಶಕ್ತಿ ಪಡೆದು ದೇವತೆಗಳನ್ನ, ಜನರನ್ನು ಮತ್ತು ಎಲ್ಲರನ್ನು ಕಾಡೋಕ್ಕೆ ಶುರು ಮಾಡ್ತಾನೆ. ಆಗ ಎಲ್ಲ ದೇವರುಗಳ ಶಕ್ತಿ ಒಂದಾಗಿ ದುರ್ಗಾದೇವಿ ಅವತಾರ ತಾಳ್ತಾಳೆ. ಅದೇ ಚಂಡಿಕಾ ಪರಮೇಶ್ವರಿ. ದೇವಿ ಸಿಂಹದ ಮೇಲೆ ಕೂತು ರಾಕ್ಷಸರ ಜೊತೆ ಯುದ್ಧ ಮಾಡಿ ಕೊನೆಗೆ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ. ಅದರಿಂದ ದೇವಿನ ಮಹಿಷಾಸುರ ಮರ್ದಿನಿ ಅಂತ ಕೂಡ ಕರೀತಾರೆ. ಕೆಟ್ಟದೆಲ್ಲ ಆದಮೇಲೆ ಒಳ್ಳೆಯ ದಿನಗಳು ಶುರುವಾಗೋದೇ ಜಯದ ಸಂಕೇತ. ಅದೇ ಚಂಡಿಕಾ ದೇವಿಯ ಶಕ್ತಿ. ಆ ಕಾರಣದಿಂದ ಚಂಡಿಕಾ ಹೋಮ ತುಂಬ ಶಕ್ತಿಶಾಲಿ ಹೋಮ ಅಂತ ನಂಬ್ತಾರೆ. ಈ ಹೋಮ ಮಾಡಿಸಿದ್ರೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ, ಹಾಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಚಂಡಿಕಾ ಹೋಮನ ಯಾಕೆ ಮಾಡಿಸ್ತಾರೆ ಅಂದರೆ ಕುಟುಂಬದ ಶಾಂತಿಗಾಗಿ, ಆರೋಗ್ಯಕ್ಕಾಗಿ, ಮನಸ್ಸಿನ ನೆಮ್ಮದಿಗಾಗಿ, ಮದುವೆ ವಿಳಂಬ ಸಮಸ್ಯೆಗಾಗಿ, ಕೆಲಸದಲ್ಲಿ ವ್ಯವಹಾರದಲ್ಲಿ ಒಳ್ಳೆಯದಾಗೋಕ್ಕೋಸ್ಕರ, ಹಾಗೆ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದು ಶಾಂತಿ ಆಗಲಿ ಅಂತ, ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಮಾಡಿಸ್ತಾರೆ. ಇನ್ನು ಹೋಮದಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ. ಮೊದಲು ಗಣಪತಿ ಪೂಜೆ ಮಾಡ್ತಾರೆ. ಯಾವುದೇ ಪೂಜೆ ಶುರು ಮಾಡುವ ಮೊದಲು ವಿಘ್ನಗಳು ದೂರವಾಗಲಿ ಅಂತ ಗಣಪತಿನ ಪೂಜೆ ಮಾಡ್ತಾರೆ. ಆಮೇಲೆ ಸಂಕಲ್ಪ ಮಾಡ್ತಾರೆ. ಅಂದರೆ ನಮ್ಮ ಹೆಸರು, ಗೋತ್ರ, ನಕ್ಷತ್ರ ಹೇಳಿ ದೇವಿ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ನಂತರ ಕಳಶ ಸ್ಥಾಪನೆ ಮಾಡಿ ದೇವಿನ ಆಮಂತ್ರಣ ಮಾಡ್ತಾರೆ. ಆ ಸಮಯದಲ್ಲಿ ದೇವಸ್ಥಾನದ ವಾತಾವರಣವೇ ತುಂಬ ಭಕ್ತಿಮಯವಾಗಿರುತ್ತದೆ. ಮಂತ್ರಗಳ ಧ್ವನಿ, ಗಂಟೆ ಶಬ್ದ, ಹೋಮದ ಅಗ್ನಿ ಇದೆಲ್ಲ ನೋಡಿ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಈ ಹೋಮದಲ್ಲಿ ದುರ್ಗಾ ಸಪ್ತಶಕ್ತಿ ಎಂಬ ಪವಿತ್ರ ಗ್ರಂಥದ 700 ಶ್ಲೋಕಗಳನ್ನು ಪಠಿಸಲಾಗುತ್ತದೆ. ನೀವು ನೋಡ್ಬೋದು, ಅಲ್ಲಿರೋ ಒಬ್ಬರು ಸ್ವಾಮಿ ಕಂಟಿನ್ಯೂಸ್ ಆಗಿ 700 ಶ್ಲೋಕನ ಪಠಿಸ್ತಾನೆ ಇದ್ದರು. ಇದು ಮಾರ್ಕಾಂಡೇಯ ಪುರಾಣದಿಂದ ಬಂದಿದ್ದು ಒಟ್ಟು 13 ಅಧ್ಯಾಯಗಳನ್ನು ಒಳಗೊಂಡಿದೆ. ಈ ಶ್ಲೋಕಗಳಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯ ಶಕ್ತಿಯನ್ನು ವರ್ಣಿಸಲಾಗಿದೆ. ಚಂಡಿಕಾ ಹೋಮ ನಡೆಯುವಾಗ ಮೊದಲಿಗೆ ಪುರೋಹಿತರು ನಮಗೆ ಮಹಾಕಾಳಿ ದೇವಿಯ ನಾಮ ಜಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಒಂದು ಸ್ವಲ್ಪ ತಾದ್ಮೇಲೆ ನಂತರ ಮಹಾಲಕ್ಷ್ಮಿ ದೇವಿಯ ನಾಮ ಜಪ ಮಾಡಿಸಿದ್ರು. ನಂತರ ಮಹಾಸರಸ್ವತಿ ದೇವಿಯ ನಾಮ ಜಪ ಹೇಳಿಸಿದ್ರು. ನೀವಿಲ್ಲಿ ವಿಡಿಯೋನಲ್ಲಿ ನೋಡ್ತಿರ್ಬೋದು, ಅವ್ರು ಹೋಮ ಮಾಡ್ತಿರೋವಾಗ ನಾವು ನಾಮ ಜಪ ಮಾಡ್ತಾ ಅಕ್ಷತೆ ಸಮರ್ಪಣೆ ಮಾಡಬೇಕು. ಆ ನಾಮ ಜಪದ ಮೂಲಕ ನಾವು ಮಾನಸಿಕವಾಗಿಯೂ ಹಾಗೂ ಆತ್ಮಿಕವಾಗಿಯೂ ಪೂಜೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಈ ಶ್ಲೋಕಗಳನ್ನ ಪಠಿಸುತ್ತಾ ಪವಿತ್ರ ಅಗ್ನಿಯಲ್ಲಿ ತುಪ್ಪ, ಹಣ್ಣುಗಳು, ನವಧಾನ್ಯಗಳು ಇತ್ಯಾದಿಗಳನ್ನು ಆಹುತಿಯಾಗಿ ನೀಡಲಾಗುತ್ತದೆ. ಪ್ರತಿ ಶ್ಲೋಕಕ್ಕೂ ಪ್ರತ್ಯೇಕವಾಗಿ ಆಹುತಿ ನೀಡುವುದು ಈ ಹೋಮದ ವಿಶೇಷತೆಯಾಗಿದೆ. ಅಗ್ನಿಯನ್ನು ದೇವರ ಸ್ವರೂಪ ಅಂತ ಹೇಳ್ತಾರೆ. ಆ ಅಗ್ನಿಯ ಮೂಲಕ ನಮ್ಮ ಪ್ರಾರ್ಥನೆ ದೇವಿಯವರಿಗೆ ತಲುಪುತ್ತದೆ ಅನ್ನೋ ನಂಬಿಕೆ ಇದೆ. ಹೋಮದ ಸಮಯದಲ್ಲಿ ಹಲವರಿಗೆ ತುಂಬ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಕೆಲವರು ತುಂಬ ಎಮೋಷ್ನಲ್ ಆಗ್ತಾರೆ, ಯಾಕಂದರೆ ಆ ವಾತಾವರಣವೇ ಅಷ್ಟು ಪವರ್ಫುಲ್ ಆಗಿರುತ್ತೆ. ಕೊನೆಯಲ್ಲಿ ಪೂರ್ಣಾಹುತಿ ಮಾಡ್ತಾರೆ. ಅದು ಹೋಮದ ಅತ್ಯಂತ ಮುಖ್ಯ ಭಾಗ. ಆ ಸಮಯದಲ್ಲಿ ಎಲ್ಲರೂ ದೇವರ ಬಳಿ ಮನಸಾರೆ ಪ್ರಾರ್ಥನೆ ಮಾಡ್ತಾರೆ. ಪೂರ್ಣಾಹುತಿ ಮಾಡ್ತಿರೋ ಕ್ಲಿಪ್ಸ್ನ ಮುಂದೆ ವಿಡಿಯೋನಲ್ಲಿ ತೋರಿಸಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಬಹಳ ಜನ ಹೇಳೋ ಪ್ರಕಾರ ಚಂಡಿಕಾ ಹೋಮ ಮಾಡಿದ್ಮೇಲೆ ಮನಸ್ಸಿಗೆ ತುಂಬ ಧೈರ್ಯ ಬರುತ್ತದಂತೆ, ಹಾಗೆ ಭಯ ಕಡಿಮೆ ಆಗುತ್ತದೆ, ಮನೆಯಲ್ಲಿನ ಒತ್ತಡ ಕಡಿಮೆ ಆಗುತ್ತದೆ, ಒಳ್ಳೆಯ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತಂತೆ.
ನಮಗೂ ಕೂಡ ಇದು ತುಂಬ ಫೀಲ್ ಆಗಿದೆ. ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಹಾಗೆ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗಿದೆ. ವಿಶೇಷವಾಗಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ನಲ್ಲಿ ನಡೆಯೋ ಚಂಡಿಕಾ ಹೋಮಕ್ಕೆ ತುಂಬ ಮಹತ್ವ ಇದೆ. ದೇವಿಯ ಮುಂದೆ ಕೂತು ಹೋಮ ನೋಡೋ ಅನುಭವ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸ್ಪೆಷಲ್. ಯಾವ ದಿನ ಹೋಮ ಮಾಡಿಸಿದ್ರೆ ಒಳ್ಳೆಯದು ಅಂತ ಕೇಳೋದಾದರೆ ಶುಕ್ರವಾರ ದಿನ ಅಥವಾ ಅಮಾವಾಸ್ಯೆ ಪೌರ್ಣಿಮೆ ಇರೋ ದಿನ, ನವರಾತ್ರಿ ದಿನಗಳು ಅಥವಾ ಜನ್ಮ ನಕ್ಷತ್ರದ ದಿನ, ವಿಶೇಷ ಸಂಕಲ್ಪ ಇರುವ ದಿನ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹೋಮಕ್ಕೆ ಏನೇನು ತೊಗೊಂಡು ಹೋಗಬೇಕು ಅಂದರೆ ನಮಗೆ ಒಂದು ಕೊನೆ ಬಾಳೆಹಣ್ಣು ತೊಗೊಂಡು ಬರೋಕ್ಕೆ ಹೇಳಿದರು. ಹಾಗೆ ವಿವಿಧ ಹೂನಾರಗಳು ಹಾಗೆ ಬಿಡಿ ಹೂವು ತೊಗೊಂಡು ಬರೋದಕ್ಕೆ ಹೇಳಿದರು. ಇನ್ನೆಲ್ಲ ಆಲ್ಮೋಸ್ಟ್ ಅವರೇ ತೊಗೊಂಡು ಬಂದಿರ್ತಾರೆ. ಹಾಗೆ ನೀವು ದೇವರಿಗೆ ಮಡ್ಲಕ್ಕಿ ಸಾಮಾನು ತೊಗೊಂಡು ಹೋಗಿ ಅಮ್ಮನವ್ರಿಗೆ ಮಡ್ಲು ಕಟ್ಬೋದು. ಈಗ ಬುಕ್ಕಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಶ್ರೀ ಕ್ಷೇತ್ರ ಹೊರನಾಡು ಅಂತ ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಮೂಲಕ ಆದರೂ ನೀವು ಬುಕ್ ಮಾಡ್ಬೋದು, ಅಥವಾ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬುಕ್ಕಿಂಗ್ ಮಾಡಿಕೊಡ್ತಾರೆ. ನೀವು ಯೂಶ್ವಲಿ ಬುಕ್ ಮಾಡಿದ 6 to 7 ಮಂತ್ಸಲ್ಲಿ ನಿಮಗೆ ದೇವಸ್ಥಾನದ ಕಡೆಯಿಂದ ಕಾಲ್ ಬರುತ್ತೆ. ನೀವು ಡೇಟ್ ಫಿಕ್ಸ್ ಮಾಡಿಕೊಂಡು ಅಮೌಂಟ್ ಪೇ ಮಾಡ್ಬೋದು. ಆಗ ನಿಮ್ಮ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗುತ್ತೆ. ನಾವು ಬುಕ್ ಮಾಡಿದ್ದು ಸುಮಾರು 10 ವರ್ಷದಿಂದ. ಆವಾಗೆಲ್ಲ ತುಂಬ ಟೈಮ್ ತೊಗೊಳ್ತಿತ್ತು. ಬಟ್ ಇವಾಗ ಹಾಗಲ್ಲ. ಇವಾಗ ಬುಕ್ ಮಾಡಿದ್ರೆ ಒಂದು 7 ಮಂತ್ಸಲ್ಲಿ ನಿಮಗೆ ಅವ್ರ ಕಡೆಯಿಂದನೇ ಕಾಲ್ ಬರುತ್ತೆ. ಚಂಡಿಕಾ ಹೋಮದ ಶುಲ್ಕ ಬಂದು 25,000 ರೂಪಾಯಿ ಆಗುತ್ತೆ ಹೊರನಾಡಿನಲ್ಲಿ. ಈಗಿಲ್ಲಿ ನೋಡ್ಬೋದು ನೀವು ಪೂರ್ಣಾಹುತಿ ಮಾಡ್ತಿದ್ದಾರೆ. ಓಂ ಪುನಃ प्रतिष्ठति नमः पार्वती पूर्णेश्वरी माता की जय. ಹೋಮ ಎಲ್ಲ ಮುಗಿದ ಮೇಲೆ 9 ಜನ ಮುತ್ತೈದೆಯರಿಗೆ ನಮ್ಮ ಕೈಯಿಂದಲೇ ದಕ್ಷಿಣೆ, ಅರಿಶಿನ, ಕುಂಕುಮ ಮತ್ತು ತಾಂಬೂಲವನ್ನು ಕೊಡಿಸಿದ್ರು. ಹಾಗೆ ಅವರೆಲ್ಲರ ಆಶೀರ್ವಾದ ತಗೊಂಡ್ವಿ. ನಾವು ಹೋಮಕ್ಕೆ ಕೊಟ್ಟಿದ್ವಲ್ಲ ಅದೇ ಶುಲ್ಕದಲ್ಲೇ ಇವೆಲ್ಲ ಸೇರಿದ್ರಿಂದ ದೇವಸ್ಥಾನದವರೇ ಎಲ್ಲ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ 9 ಜನ ಬ್ರಾಹ್ಮಣ ಸ್ವಾಮಿಗಳಿಗೆ ದಕ್ಷಿಣೆ ಕೊಟ್ಟು ಅವ್ರ ಆಶೀರ್ವಾದ ಕೂಡ ತಗೊಂಡ್ವಿ. ನಂತರ ಹೋಮಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ದೇವಿಯ ದರ್ಶನ ಕೂಡ ಪಡೆದುಕೊಂಡ್ವಿ. ಎಲ್ಲ ಪೂಜೆ ಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನದ ವತಿಯಿಂದ ನಿಭಾಯಿಸಿದ್ದಾರೆ. ನಮಗಂತೂ ತುಂಬ ವರ್ತ್ ಅನ್ನಿಸ್ತು. ನಮ್ಮಪ್ಪ ಪೂಜೆ ಮಾಡ್ತಿದ್ದಂಗೆ ಮತ್ತೆ ಇನ್ನೊಂದು ಸತಿ ಹೋಮ ಮಾಡಿಸ್ಬೇಕು ಅಂತ ಹರಕೆ ಕೂಡ ಮಾಡಿಕೊಂಡ್ರು. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 1:15ಗೆ ಮಹಾಮಂಗಳಾರತಿ ಇತ್ತು. ಮಹಾಮಂಗಳಾರತಿ ಸಮಯದಲ್ಲಿ ನಡೆದ ಮಹಾರಂಗ ಪೂಜೆಯಲ್ಲೂ ಭಾಗಿಯಾಗಿದ್ವಿ. ಕೊನೆಯಲ್ಲಿ ಅನ್ನಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಹೊರಟ್ವಿ. ಚಂಡಿಕಾ ಹೋಮಕ್ಕೆ ಕೊಟ್ಟಿರೋರಿಗೆ ಸಪ್ರೇಟಾಗಿ ಅನ್ನಪ್ರಸಾದ ಕೂಡ ಬಡಿಸ್ತಾರೆ. ಹಾಗೆ ಚಂಡಿಕಾ ಹೋಮದ ಪ್ರಸಾದವನ್ನು ಕೂಡ ದೇವಸ್ಥಾನದ ಕಡೆಯಿಂದ ನಮಗೆ ಕೊಟ್ಟರು. ಹೋಮ ಮಾಡುವಾಗ ಪ್ರತಿಯೊಂದರ ಮಹತ್ವವನ್ನು ಸ್ವಾಮಿಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಈ ಪೂಜೆಗೆ ನಿಮ್ಮ ಕಡೆಯಿಂದ ನೀವು 12 ಜನನ ಕರ್ಕೊಂಡು ಹೋಗ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದು. 2 ರೂಮ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಹಾಗೆ ತಿಂಡಿ, ಊಟ ಎಲ್ಲ ಅವರೇ ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಪೂಜೆ ಅಥವಾ ಹೋಮ ಮಾಡಿಸಿದ ನಂತರ ಬೇರೆ ಎಲ್ಲಿಗೂ ಹೋಗದೆ ನೇರವಾಗಿ ಮನೆಗೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೋಮ ಎಲ್ಲ ಮುಗಿಸ್ಕೊಂಡು ಮತ್ತು ರೂಮಿಗೆ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನಂತರ ವಾಪಸ್ ಪ್ರಯಾಣ ಶುರು ಮಾಡಿದ್ವಿ. ರಾತ್ರಿ ಹಾಸನ ಹತ್ರ ಊಟಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಊಟದ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹಾಸನಿಂದ ಹೊರಟು ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಮನೆ ತಲುಪಿದ್ವಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ.